ಮುಂದೆ ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳೇ ನಿಮಗೆ ಕೆಲವೊಂದು ಸೂಚನೆಗಳನ್ನ ಕೊಡ್ತೀನಿ ನಾ ಇಲ್ಲಿ ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಇದ 26 ತಾರೀಕಿನಿಂದ ರ್ಯಾಲಿ ಸ್ಟಾರ್ಟ್ ಆಗ್ತದೆ. ರ್ಯಾಲಿ ನಿಮ್ಮ ರ್ಯಾಲಿ ಈಗಾಗಲೇ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಂದದ, ನಿಮ್ಮ ಡೇಟ್ ನಿಮ್ಗೆ ಗೊತ್ತದ. ಫಸ್ಟ್ನೇದು ನಿಮ್ಗೆ ಏನು ಗೊತ್ತಿರಲಿಪ್ಪ ಅಂದ್ರೆ ಒಂದು ವಾರ ಊಟದ ಪದ್ಧತಿ ಸಹಿತ ನೀವು ಕರೆಕ್ಟಾಗಿ ಇಟ್ಕೋಬೇಕು. ಫಸ್ಟ್ ಒಂದು ವಾರ ಅಂದ್ರೆ ಚಿಕನ್ ತಿನ್ನೋದು ಮಟನ್ ತಿನ್ನೋದು ಮಾಡ್ತಿರ್ತೀರಿ, ಕೆಲವೊಂದು ಜನ ತಿನ್ನಿರಿ, ತಿನ್ನೋದಕ್ಕೆ ತಕರಾರಿಲ್ಲ. ಆ ರೀತಿ ನೀವು ತಿಂದ್ರಿ ಅಂದ್ರೆ ಬಿರುಸಾದ ವಸ್ತುಗಳನ್ನ ತಿಂದ್ರಿ ಅಂದ್ರೆ ಅವಾಗ ಏನಂದ್ರೆ ನಿಮ್ಮ ಮೋಷನ್ ಪ್ರಾಬ್ಲಮ್ ಆಗ್ಬೋದು ರೀ. ಒಂದು ವಾರದಿಂದ ನಿಮ್ಮ ಕಂಟ್ರೋಲ್ ಇರ್ಬೇಕು ರೀ. ಊಟದ ಸಹಿತ ಅತಿಯಾದ ಖಾರ ಸೇವನೆ ಮಾಡೋದು ಆ ರೀತಿ ಅದು ಮಾಡಬಾರ್ದು. ಒಂದು ವಾರದಿಂದ ಕಂಟ್ರೋಲ್ ಮಾಡ್ಬೇಕು, ಇದು ಒಂದನೇದು. ಆಮೇಲೆ ಇನ್ನು ಎರಡನೇದು ಏನಪ್ಪ ಅಂದ್ರೆ ಈಗಾಗಲೇ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದಿರಿ, ನೀವೀಗ ರ್ಯಾಲಿಗೆ ರೆಡಿ ಆಗಿರಿಪ್ಪ ಅಂದಾಗ ಯಾವತ್ತು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಏನಂದ್ರೆ ವಾರ್ಮಪ್ ಎಕ್ಸಸೈಸ್ ಸ್ವಲ್ಪ ಮಾಡೇ ಓಡ್ಬೇಕ್ರಿ. ನೇರವಾಗಿ ಓಡಬಾರ್ದು, ಸಿಂಪಲಾಗಿ ವಾರ್ಮಪ್ ಎಕ್ಸಸೈಸ್ ಮಾಡಿ ನೀವು ಕತ್ ತಿರುಗಿಸೋದಾಗಿರ್ಬೋದು, ಇಲ್ಲಿ ಕೈಗಳನ್ನು ತಿರುಗಿಸೋದಾಗಿರ್ಬೋದು, ಇಲ್ಲಿ ಕೈ, ಆಮೇಲೆ ಅಪ್ಪ ಡೌನ, ಸೈಡ್ ಟು ಸೈಡ, ಆಮೇಲೆ ನಡ ತಿರುಗಿಸೋದಾಗ್ಬೋದು, ಮೊಣಕಾಲು ತಿರುಗಿಸೋದಾಗ್ಬೋದು, ಪಾದಗಳನ್ನು ತಿರುಗಿಸೋದಾಗ್ಬೋದು. ಮೈಯನ್ನು ಲೂಸಾಗಿ ಫ್ರೀಯಾಗಿ ಮಾಡ್ಕೊಂಡು ರನ್ನಿಂಗ್ ಮಾಡಬೇಕು. ಕಡಿಮೆ ಅಂದರೂ 5 ರಿಂದ 10 15 ನಿಮಿಷ ವಾರ್ಮಪ್ ಎಕ್ಸಸೈಸ್ ಮಾಡಿ ರನ್ನಿಂಗನ್ನು ಸ್ಟಾರ್ಟ್ ಮಾಡಬೇಕು. ಮೊದಲೇದು ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ ಇದು. ಆಮೇಲೆ ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ನೀವು ರ್ಯಾಲಿಗೆ ಹೋಗುವಾಗ ಅಂದ್ರೆ ಈಗ ನೋಡ್ರಿ ಇನ್ನೊಂದು ಮೇಂಟೈನ್ ಮಾಡಿರಿ. ಊಟ ಮಾಡಿದ ಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನಿರಿ. ಈಗಿರ್ತ ಸ್ಟಾರ್ಟ್ ಮಾಡಿರಿ. ಊಟ ಮಾಡಿದ ಮೇಲೆ ಒಂದೊಂದು ಬಾಳೆಹಣ್ಣನ್ನು ತಿಂತಾ ಇರಬೇಕು. ಯಾಕೆ ತಿನ್ಬೇಕಪ್ಪ ಅಂದ್ರೆ ಮುಂಜಾನೆ ಎದ್ದ ಮೋಷನ್ ಕ್ಲಿಯರ್ ಆಗಬೇಕು. ಯಾಕಂದ್ರೆ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕಾಡ್ತದೆ ರೀ. ಅಲ್ಲಿ ನೀವು ರ್ಯಾಲಿಗೆ ಹೋಗ್ತಿರಲಿ, ಅಲ್ಲಿ ನಿಮ್ಗೆ ತೊಂದರೆ ಆಗ್ತದೆ ರೀ. ಅದು ಅಡ್ವಾನ್ಸ್ ಆಗಿ ನಾವು ಪೂರ್ವ ತಯಾರಿ ಇರ್ಬೇಕು ರೀ. ಡೈಲಿ ಒಂದೊಂದು ಬಾಳೆಹಣ್ಣು ಊಟ ಆದಮೇಲೆ ನೀವು ತಿನ್ನಲೇಬೇಕು ಇನ್ನು ರ್ಯಾಲಿ ಸಮೀಪ ಬಂದಾಗ. ಆಮೇಲೆ ರಾತ್ರಿನೂ ಸಹಿತ ಅತಿಯಾಗಿ ಊಟ ಮಾಡಬಾರ್ದು. ಮರದಿನ ರ್ಯಾಲಿ ಐತಂದ್ರೆ ಅತಿಯಾಗಿ ಊಟ ಮಾಡಬೇಡ್ರಿ. ನಿಮ್ಮ ಕಂಟ್ರೋಲ್ದಾಗ ನೀವು ಇರಬೇಕು, ಒಂದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈಗಾಗಲೇ ರನ್ನಿಂಗ್ ಫುಲ್ ಹಾರ್ಡ್ ಪ್ರಾಕ್ಟೀಸ್ ಮಾಡಿರಿ ನೀವು. ಕೆಲವೊಂದು ಜನ 1 ಟೈಮ್ ಮಾಡಿರಿ, 2 ಟೈಮ್ ಮಾಡಿರಿ, 3 ಟೈಮ್ ಮಾಡಿರಿ, ಹಾರ್ಡ್ ಪ್ರಾಕ್ಟೀಸ್ ಮಾಡಿರಿ. ರ್ಯಾಲಿ 2 ದಿನ ಏನು ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ವಾರ್ಮಪ್ ಎಕ್ಸಸೈಸು, ಜಾಗಿಂಗು, ವಾಕಿಂಗು ಅಷ್ಟೇ ಮಾಡ್ಬೇಕ್ರಿ. 2 ದಿನ ರೀ. 2 ದಿನ 3 ದಿನ ಇಟ್ಕೋರಿ ನೀವು ನಡೀತದೆ. ಹಾರ್ಡಾಗಿ ಮಾಡಿದವರು 3 ದಿನ ಇಟ್ಕೋರಿ ನಡೀತದೆ. 2 ದಿನ ಅಷ್ಟೇ ಮಾಡಬೇಕು. ಆಮೇಲೆ ಲಾಸ್ಟ್ ದಿನ ಏಕದಮ್ ಸಿಂಪಲ್. ನಾಳೆ ಐತಂದ್ರೆ ಇವತ್ತು ಏಕದಮ್ ಸಿಂಪಲ್ ರೀ. ಆರಾಮ್ ನಿದ್ದೆ ಮಾಡಬೇಕು. 2 ದಿನ ಅಂತೂ ನೀವು ರೆಸ್ಟ್ ಕೊಡ್ಲೇಬೇಕು ರೀ. ಬರೀ ವಾರ್ಮಪ್ ಎಕ್ಸಸೈಸು, ಜಾಗಿಂಗು, ರನ್ನಿಂಗು ಅಷ್ಟೇ ಮಾಡಿರಿ. ಈ ರೀತಿಯಾಗಿ ನೀವು ಅಲ್ಲಿ ಮಾಡಿರಪ್ಪ ಅಂದ್ರೆ ನಿಮ್ಮ ಎನರ್ಜಿ ಶಕ್ತಿ ಹೆಚ್ಚಾಗ್ತದೆ. ನಮ್ಮ ದೇಹದಾಗ ಶಕ್ತಿ ಹೆಚ್ಚಾಗಿರ್ತದೆ ರೀ. ನೀವು ಈಗ ಕಂಟಿನ್ಯೂ ಓಡಾರು 1 ದಿನ ಬಿಟ್ಟು ಮರುದಿನ ಓಡಿ ನೋಡ್ರಿ, ನೀವು ಟೈಮನ್ನ ಚೇಂಜ್ ಆಗಿರ್ತದೆ ರೀ. ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಓಡೋ ರನ್ನಿಂಗ, ಅಲ್ಲಿ ಓಡೋ ರನ್ನಿಂಗ ಭಾಳ ಡಿಫ್ರೆನ್ಸ್ ಚೇಂಜ್ ಆಗ್ತದೆ ನಿಮ್ದು. ಒಬ್ಬೊಬ್ರು ಒಂದೊಂದು ನಿಮಿಷ ಚೇಂಜ್ ಮಾಡ್ಯಾರ್ರಿ. ಒಂದೊಂದು ನಿಮಿಷ ರೀ. ಇಲ್ಲಿ 6 ನಿಮಿಷ ಓಡೋ ಹುಡುಗ ಅಲ್ಲಿ 5 ನಿಮಿಷ ಓಡಿ ತೋರಿಸ್ಯಾನ್ರಿ. ನಮ್ಮ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ಆ ರೀತಿ ಓಡ್ಯಾರ್ರಿ. ಅಂದ್ರೆ ಯಾಕೆ ಆ ರೀತಿ ಓಡ್ತಾರೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಇರ್ತದೆ. ಎಲ್ಲರದು ಹೆಂಗಿರ್ತದೆ, ನಿಮ್ಮದು ಮೈಂಡ್ ಚೇಂಜ್ ಇರ್ತದೆ. ಅಲ್ಲಿ ನಾವು ಓಡಬೇಕು, ಆಗಬೇಕು ಅನ್ನೋದು ಫಿಕ್ಸ್ ಇರ್ತದೆ ನಿಮ್ದು. ನೀವು ನಕ್ಕಿ ಓಡತ್ತೀರಿ. 30 ಸೆಕೆಂಡ್ ಆಗ್ಬೋದು, 45 ಸೆಕೆಂಡ್ ಆಗ್ಬೋದು, 15 ಸೆಕೆಂಡ್ ಆಗ್ಬೋದು. ಇಲ್ಲಿಕ್ಕಿಂತ ಅಲ್ಲಿ ಟೈಮ್ ನಿಮಗೆ ಮತ್ತು ಕವರ್ ಆಗ್ತದೆ. ಇದೊಂದಿರಲಿ ಎಲ್ಲರಿಗೂ. ನೆಗೆಟಿವ್ ಥಿಂಕಿಂಗ್ ಮಾಡಬೇಡ್ರಿ. ನನಗೆ ಆಗೋದಿಲ್ಲ, ನನಗೆ ಓಡೋಕ್ಕಾಗೋದಿಲ್ಲ. ಒಟ್ಟು ಮೈಂಡ್ ಸೆಟ್ ಯಾರು ಆ ರೀತಿ ಇಟ್ಕೋಬೇಡ್ರಿ. ನಾ ಆಗತ್ತನೋ ಪಾಸ್ ಆಗತ್ತನೋ ಅಲ್ಲಿ ಬಿಡೋದಿಲ್ಲ, ಏನಾದರೂ ನಾವು ಓಡ್ತನೋ ಅಂತಕ್ಕಂಥದ್ದು ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಬರೋಕೆ ಹೇಳಿರ್ತಾರೆ. 4 ಗಂಟೆಗೆ ಹೋಗ್ಬೇಕಾದ್ರೆ ನಿಮ್ಮ ಮೋಷನ್ ಅಗದಿ ಕ್ಲಿಯರ್ ಮಾಡ್ಕೊಂಡು ಹಲ್ ತಿಕ್ಕೊಂಡು ಆರಾಮಾಗಿರ್ಬೇಕು. ನೀವು ಆರೋಗ್ಯವಂತರಾಗಿರ್ಬೇಕು ಅಂದರೆ ಒಳ್ಳೆಯದು. ಹೋಗುವಾಗ ಒಂದು ನೀರಿನ ಬಾಟ್ಲಿ ಅಂತ ತೊಗೊಂಡೋಗ್ರಿ. ಆಮೇಲೆ ಅಲ್ಲಿ ಹೋಗ್ತೀರಿ, ನಂಬರ್ ಹಚ್ತಾರೆ, ನಂಬರ್ ಹಚ್ಚಿ ಸಾಲ ಹಿಡಿದು ಕುಣಿಸ್ತಾರೆ. ಕುಣಿಸಿದಾಗ ಭಾಳಷ್ಟು ಜನ ಏನು ಮಾಡ್ತಾರೆ, ಫಸ್ಟ್ ಲೈನ್ ಕುಂಡ್ರಾಕ್ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಈ ಕಡೆ ಕೂತ್ರು ಏನು ತೊಂದರೆ ಇಲ್ಲ, ಅಲ್ಲಿ ರನ್ನಿಂಗ್ ಬಿಡುವಾಗ ನಿಮ್ಗೆ ಅಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ ಆರ್ಮಿಯವರು. ಹೇಳಿ ರನ್ನಿಂಗ್ ಬಿಡ್ತಾರೆ. ಅಲ್ಲಿ ಭಾಳ ಅದನ್ನ ಹೇಳಂಗಿಲ್ಲ. ಒಮ್ಮೆ ಡೈರೆಕ್ಟ್ ಗೋ ಈ ರೀತಿಯಾಗಿ ಒಮ್ಮೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ. ನಾವು ಇಲ್ಲಿ ಹೇಳೋ ಮುಂದೆ ಹೇಳ್ತೀವಿ ಆನ್ ಯುವರ್ ಮಾರ್ಕ್ ಸ್ಟಾರ್ಟ್ ಗೋ ಅಂತಿರ್ತೀವಿ, ಅಥವಾ ಏನು ಹೇಳ್ತಿರ್ತೀವಿ. ಅಲ್ಲಿ ಹಂಗೆ ಹೇಳಂಗಿಲ್ಲ ರೀ. ಒಮ್ಮೆ ಗೋ ಅಂದ ತಕ್ಷಣ ಓಡಬೇಕು, ಇದು ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಓಡುವಾಗ ಇಲ್ಲಿ ನೋಡ್ರಿ, ಇಲ್ಲಿಂದ ಅಂದ್ರೆ ಇನ್ನೊಂದು ಗೊತ್ತಿರಲಿ ನಿಮಗೆ, ಗ್ರೌಂಡ್ ಬಗ್ಗೆನೂ ನಿಮ್ಗೆ ಗೊತ್ತಿರಲಿ. ನೀವು ಇಂಡಿಯಾ ಒಳಗೆ ಬೇಕಾದ ಆರ್ಮಿ ರ್ಯಾಲಿ ನಡೆಯುವಲ್ಲಿ ಹೋಗ್ರಿ. ಎಲ್ಲ ಕಡೆ ಹೆಂಗಿರ್ತದಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕೇ ಇರ್ತದೆ. ಎಲ್ಲ ಕಡೆ 400 ಮೀಟರ್ ಟ್ರ್ಯಾಕೇ ಇರ್ತದೆ. ಟ್ರ್ಯಾಕ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಹಿಂಗೆ ಸ್ಟ್ರೇಟ್ ಇದು ಲೈನ್ ಎಷ್ಟೈತೆ ಅಂದ್ರೆ 80 ಮೀಟರ್ ಐತೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಸ್ಟ್ರೇಟ್ ಲೈನ್ ಈ ಕಡೆ ಮತ್ತು ಆ ಕಡೆ ಎಷ್ಟೈತೆ ಅಂದ್ರೆ 80 ಮೀಟರ್ ಅದ. ಆಮೇಲೆ ಹಿಂಗೆ ಕರುವು ಐತ್ರಲ್ಲೇ, ಕರುವು ಎಷ್ಟೈತೆ ಅಂದ್ರೆ 120 ಮೀಟರ್ ಅದ ರೀ. ಆ ಕಡೆ ಮತ್ತು ಈ ಕಡೆ ಕರು ಎಷ್ಟೈತೆ ಅಂದ್ರೆ 120 ಮೀಟರ್ ಅದ. ನಡು ಸೆಂಟ್ರಲ್ ಲೈನ್ ಎಷ್ಟು ಬರ್ತೈತೆ ಅಂದ್ರೆ 170 ಮೀಟರ್ ಬರ್ತೈತೆ ರೀ. ನಡು ಸೆಂಟ್ರಲ್ ಲೈನ್ ಈ ದಂಡಿಂದ ಆ ದಂಡಿನ ಹಿಡಿದು ಅಂದ್ರೆ 170 ರೀ. ಇದು ಒಟ್ಟು 400 ಮೀಟರ್ ಟ್ರ್ಯಾಕ್ ರೀ. ನಿಮ್ಗೆ ಗೊತ್ತಿರಲಿ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಪ್ರತಿನಿತ್ಯ ಓಡ್ತಕ್ಕಂಥ ಗ್ರೌಂಡ್ ನಿಮ್ಗೆ ರೂಢಿ ಬಿದ್ದಿರ್ತದೆ.
ಅದು ಸರಿ ಅನಿಸ್ತದ. ಒಮ್ಮೆ ಹೊಸ ಗ್ರೌಂಡಿಗೆ ಹೋದಾಗ ಏನು ಅನಿಸ್ತದ ಅಂದ್ರೆ ಗ್ರೌಂಡ್ ಭಾಳ ದ್ವಾಡದೈತಿ ಅಂತಾರೆ. ಗ್ರೌಂಡ್ ದ್ವಾಡದಿರಂಗಿಲ್ಲ, ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಮಾಪ್ ಮೇಲೆ ಮುಗಿಸಿರ್ತಾರೆ ಕರೆಕ್ಟ್ ಚೌಕ್. ನಾ ಈಗೇನು ಹೇಳಿ ಈ ರೀತಿ ಜಾಗ ಇದ್ದಾಗ ಅದು ಗ್ರೌಂಡ್ ನಾ ಹೇಳಿದ ಪ್ರಕಾರ ಕೊಂಡಿರ್ತದೆ. ಒಮ್ಮೊಮ್ಮೆ ಜಾಗ ಕಡಿಮೆ ಇತ್ತು ಅಂದ್ರೆ ಅಗಲ ಕಡಿಮೆ ಇತ್ತು ಅಂದ್ರೆ ಉದ್ದ ಹೆಚ್ಚಿಗೆ ಮಾಡ್ಕೊಂಡು ಅದನ್ನು ಸಂದರ್ಭ ಮಾಡ್ಕೊಂಡು ಮಾಡಿರ್ತಾರೆ. ಆದರೆ 400 ಮೀಟ್ರ್ ಇರ್ತದೆ. ಕೆಲವೊಂದು ಜನ ಓಡೋಕ್ಕಾಗಲ್ದವ್ರು ಏನೋ ಒಂದು ಕಾರಣ ಹೇಳ್ತಾರೆ ರೀ. ಎಲ್ಲೇ ಹೋದ್ರೂ ಗೊತ್ತಿರಲಿ 400 ಮೀಟ್ರ್ ಟ್ರ್ಯಾಕ ಇರ್ತದೆ. ಆಮೇಲೆ ಇಲ್ಲಿ ಓಡುವ ಕರ್ವ್ ಒಮ್ಮೆ ಹಿಂಗೆ ಸೈಡ್ ಹೋಗ್ಬೇಡ್ರಿ. ಒಮ್ಮೆ ಇಲ್ಲಿ ರನ್ನಿಂಗ್ ಬಿಡ್ತೀವಿ, ಬಿಟ್ಟ ತಕ್ಷಣ ಸೈಡ್ ಆದ್ರೆ ಏನು ಮಾಡ್ತೀರಿ, ಅಲ್ಲಿ ಕಾಲಾಗಿ ನೀವು ಬೇರೆದವ್ರನ್ನಾರ ಕೆಡುತ್ತೀರಿ, ಇಲ್ಲ ನೀವಾರು ಬೀಳ್ತೀರಿ. ಬೇರೆದವ್ರನ್ನಾರ ಕೆಡುತ್ತೀರಿ, ಇಲ್ಲ ನೀವಾರು ಬೀಳ್ತೀರಿ. ಇಲ್ಲಿ ಫಸ್ಟ್ ಬಿಟ್ಟಾಗ ಒಂದು 100 ಅಂದ್ರೆ ನಿಮ್ಗೆ ಏನು ಮಾಡ್ತಾರೆ 80 ಮೀಟ್ರ್. ಇನ್ನೂ ಒಂದು ಗೊತ್ತಿರಲಿ ನಿಮ್ಗೆ, ಇದೇನು ಸೆಂಟ್ರಲ್ ಲೈನ್ 80 ಮೀಟ್ರ್ ಇರ್ತದೆ, ಕರೆಕ್ಟ್ ಸೆಂಟ್ರಕ್ಕೆ ಮಾಡಿರ್ತಾರೆ ಅವರು. ಅಂದ್ರೆ 40 ಮೀಟ್ರಿಗೆ ಮಾಡಿರ್ತಾರೆ ಪಾಯಿಂಟ್ ಅವರು. ಅಂದ್ರೆ ನಿಮಗೆ ಮುಂದೆ 40 ಮೀಟ್ರ್ ಮುಂದೆ ಇರ್ತದೆ, ಆಮೇಲೆ ಕರು ಇರ್ತದೆ. ಅದಕ್ಕೆ ನೀವು ಎಲ್ಲಿ ತನಪ ಅಂದ್ರೆ ಒಂದು 100 ಮೀಟ್ರ್ ತನ ಒಂದು ಲೆಕ್ಕದಲ್ಲಿ ಓಡ್ಬೇಕ್ರಿ. ಆಮೇಲೆ ತಲೆಯಾಗ ಒಂದು ಏನಿರ್ತದೆ ನಿಮ್ಗೆ, ಒಮ್ಮೆ ರನ್ನಿಂಗ್ ಬಿಡ್ತಾರ ನಾವು ಓಡ್ಬೇಕಂತಿರ್ತದೆ. ಫಸ್ಟಿಗೆ ಒಮ್ಮೆ ಸ್ಪ್ರಿಂಟ್ ತೊಗೊಂಡ್ಬಿಡ್ತೀರಿ, ಒಮ್ಮೆ ವೇಗವಾಗಿ ಓಡ್ಬಿಡ್ತೀರಿ. ಓಡ್ತೀರಿ ಒಂದು ರೌಂಡ್ ಫುಲ್ ಓಡ್ತೀರಿ, 2ನೇ ರೌಂಡ್ಗೆ ಅಂದ್ರೆ ಆಟೋಮೆಟಿಕ್ ಡೌನ್ ಹಾಕಿರಿ. 2ನೇ ರೌಂಡ್ಗೆ ಡೌನ್ ಹಾಕಿರಿ ಒಮ್ಮೆ ಸ್ಪ್ರಿಂಟ್ ತೊಗೊಂಡ್ರೆ. ಅದಕ್ಕೆ ಪ್ರತಿನಿತ್ಯ ಓಡ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ಟೈಮ್. ನಾ ಫಸ್ಟ್ ರೌಂಡ್ 8 ಟೈಮ್ದಾಗ ಓಡ್ತೀನೋ, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫಿನಿಶಿಂಗು ನಾವು 8 ಟೈಮ್ದಾಗ ಓಡ್ತೀವಿ ಗೊತ್ತಿರಬೇಕು. ಒಮ್ಮೆ ಸ್ಪ್ರಿಂಟ್ ತೊಗೋಬಾರ್ದು, ಒಂದು ನಿಮ್ಮ ಲೆಕ್ಕದೊಳಗೆ ನೀವು ಓಡ್ತಾ ಇರಬೇಕು. ಫಸ್ಟ್ನೇ ರೌಂಡ್ ಟೈಮ್ 1:15 ಆಗಲಿ, 1:20 ಆಗಲಿ, 1:25 ಆಗಲಿ. ಫಸ್ಟ್ನೇ ರೌಂಡ್ ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ. ಫಸ್ಟ್ ರೌಂಡ್ ಒಂದು ಲೆಕ್ಕಕ್ಕೆ ನಾವು ಹೋಗ್ತಾ ಇರಬೇಕು. ಫಸ್ಟ್ ರೌಂಡು ಯಾಕಂದ್ರೆ ನಾವು ಬಾಡಿ ಹೀಟ್ ಆಗ್ಬೇಕ್ರಿ. ಬಾಡಿ ಹೀಟ್ ಆಗ್ತಂದ್ರೆ ಫಸ್ಟ್ ರೌಂಡ್ ಮುಗಿಬಿಡೋ ಬಾಡಿ ಹೀಟ್ ಆಗ್ತದೆ. ಸೆಕೆಂಡ್ ರೌಂಡ್ದಿಂದ ಸ್ವಲ್ಪ ಸ್ಪೀಡ್ ಮಾಡಬೇಕು. ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ ಟೈಮ್ ಇಟ್ಟು ಕೊಡ್ಬೇಕಂದ್ರೆ 1:15 ಕೊಡ್ಬೇಕ್ರಿ ನಮಗೆ. ಸೆಕೆಂಡ್ ರೌಂಡು 1:15. ಫಸ್ಟ್ ರೌಂಡ್ 1:20ರಿಂದ 25. ಸೆಕೆಂಡ್ ರೌಂಡ್ 1:15ರಿಂದ 1:20 ಇಟ್ಕೋರಿ. ಆಮೇಲೆ ಥರ್ಡ್ ರೌಂಡು 1:15ರಿಂದ 1:20 ಇಟ್ಕೋರಿ. ಲಾಸ್ಟ್ ರೌಂಡ 1:10ರಾಗ ನಾವು ಫಿನಿಶಿಂಗ್ ಎಬ್ಸ್ಬೇಕ್ರಿ. ಲಾಸ್ಟ್ ರೌಂಡ್ ಅಂದ್ರೆ ನೋಡ್ರಿ ಅಲ್ಲಿ ಹೇಳ್ತಿರ್ತಾರೆ, ಅಲ್ಲಿ ಏನ ಗ್ರೂಪ್ ಫಸ್ಟ್, ಗ್ರೂಪ್ 1 ಅಂತ ಓದಿರ್ತಿರ್ತಾರೆ. ಟೆನ್ಷನ್ ತೊಗೋಬೇಡ್ರಿ. ನಿಮ್ಮ ಟೈಮ್ ನಿಮ್ಗೆ ಗೊತ್ತಿರ್ತದೆ. ನೀವು ಓಡ್ತಾ ಇರಬೇಕು. ಹೆಂಗೆ ಓಡ್ತಾ ಇರ್ಬೇಕಂದ್ರೆ ನಿಮ್ಮ ಮುಂದೆ 10 ಅಥವಾ 15 ಜನ ಇರ್ಬೇಕ್ರಿ. ಲಾಸ್ಟ್ ರೌಂಡ್ ಬಂದಾಗ ನಿಮ್ಮ ಮುಂದೆ 10 ಅಥವಾ 15 ಜನ ಇರಬೇಕು, ಓಡಬೇಕು. ಅಲ್ಲಿಯೂ ಲಾಸ್ಟ್ ರೌಂಡ್ ಐತೆ ಒಮ್ಮೆ ಸ್ಪ್ರಿಂಟ್ ಓಡಬಾರ್ದು. ಲಾಸ್ಟ್ ಅಂದ್ರೆ 3 ರೌಂಡ್ ಮುಗಿಸ್ತೀರಿ, 4ನೇ ರೌಂಡ್ ಸ್ಟಾರ್ಟ್ ಮಾಡೋ ಒಮ್ಮೆ ಸ್ಪ್ರಿಂಟ್ ತಗೋತೀರಿ. 100 ಮೀಟರ್ 200 ಹೋದಾರನ ಒಮ್ಮೆ ಮಾತು ಸ್ಲೋ ಹಾಕೋತ್ ಹಿಂದೆ ಬರ್ತೀರಿ. ಮತ್ತೆ ನೀವು ವಿಡಿಯೋಗಳು ನೋಡಿರ್ತೀರಿ ಹಿಂದಿನ ಓಡುವಂಥ ಹುಡುಗರದು. ಅಲ್ಲಿಯೂ ನೀವು ತಗೋರಿ ಲಾಂಗ್. ನಿಮ್ಮ ಹೆಜ್ಜೆ ಏನಾಗ್ಬೇಕಾದ್ರೆ ಲಾಂಗ್ ಹಾಕಬೇಕು. ಕೈ ಪೂರ್ತಿ ಹಿಂಗೆ ಸ್ವಿಂಗ್ ಇರ್ಬೇಕ್ರಿ, ಬ್ಯಾಲೆನ್ಸ್ ಇರ್ಬೇಕು. ಕೈ 2 ಕೈ ಹಿಂಗೆ ಇರ್ಬೇಕ್ರಿ. ಮತ್ತೆ ಹಿಂಗೆ ಮಾಡಿ ಓಡಬಾರ್ದ್ರಿ, ಅಥವಾ ಹಿಂಗೆ ಮಾಡಿ ಅದು ಓಡಬಾರ್ದು. ಕರೆಕ್ಟಾಗಿ ಈ ರೀತಿ 2 ಕೈ ರೀ, 2 ಕೈಗಳು ಈ ರೀತಿ ಇರಬೇಕು. ಲಾಂಗ್ ಹೆಜ್ಜೆಗಳನ್ನ ಇಡ್ತಾ ಇರಬೇಕು. ನೀವು ಲಾಸ್ಟ್ ಅಂದ್ರೆ ಪೂರ್ಣ ನಿಮ್ಮ ಎನರ್ಜಿ ಕಡಿಮೆ ಇರ್ತದೆ. ಸ್ವಲ್ಪ ಒಂದು ನೀಟ್ ಹಿಂಗೆ ಒಂದು ಸ್ವಲ್ಪ ರೀ, ಭಾಳಲ್ಲ, ಒಂದು ಸ್ವಲ್ಪ ಹಿಂಗೆ ಒಂದು ನೀಟ್ ಮೂಮೆಂಟ್ ಮೇಲೆ ಲಾಸ್ಟ್ ಟೈಮ್ ಫಿನಿಶಿಂಗ್ ತಾನೇ ಆದಿದ್ದು ಎನರ್ಜಿ ಪೂರ ನಂಗೆ ಓಡಕ್ಕೆ ಆವತ್ತಂದಾಗ್ರಿ. ಆ ರೀತಿ ಒಂದು ಸ್ವಲ್ಪ ಹಿಂಗೆ ಮಾಡಿ ಕೈಯನ್ನು ಸ್ವಿಂಗ್ ಮಾಡ್ತಾ ಓಡಬೇಕು. ಓಡಿ ಟೈಮನ್ನು ಕವರ್ ಮಾಡಬೇಕು. ನೀವು 5:30 ಓಡಿರಪ್ಪ ಅಂದ್ರೆ ನಿಮ್ಗೆ ಫಸ್ಟ್ ಗ್ರೂಪ್ ಬಂದೇ ಬರ್ತದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ಇನ್ನೊಂದು ಓಡುವಾಗ ಕೆಲವೊಂದು ಜನ ಪ್ರಶ್ನೆ ಮಾಡ್ತಾರೆ, ಏನಪ್ಪ ಅಂದ್ರೆ ಸರ್ ಉಸಿರು ಹೆಂಗೆ ತೊಗೋಬೇಕು ಅಂತ. ಬಾಯಿಲೆ ಉಸಿರಾಡಬೇಕು ಏನು ಮೂಗಿಲೆ ಉಸಿರಾಡಬೇಕು? ಈಗ ನಿಮ್ಗೆ ಗೊತ್ತಿರಲಿ, ಈ ಸದ್ಯ ಪ್ರೆಸೆಂಟ್ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ರಿ ಹಂಗೆ ಉಸಿರಾಡ್ರಿ. ಯಾರು ಏನು ಹೇಳ್ತಾರಂತ ಯಾರು ತಲೆ ಕೆಡಿಸ್ಬೇಡ್ರಿ. ಯಾಕಂದ್ರೆ ಕೆಲವೊಂದು ಜನ ಏನು ಹೇಳ್ತಾರೆ ರೀ, ಮೂಗಿಲೇನೋ ಉಸಿರಾಡ್ಬೇಕು ರೀ ಅಂತಾರೆ. ಮೂಗಿಲೆ ಎಷ್ಟು ಅಂದ್ರೆ ನೀವು ಸ್ಟಾರ್ಟಿಂಗ್ ಒಂದು 200-300 ಮೀಟ್ರ್ ಹೋಗ್ಬಿಟ್ಟು ಬಾಯಿ ತೆಗಿತೀರಿ ನೀವು, ಹೌದಲ್ರಿ? ಮೂಗಿಲೆ ತೊಗೊಂಡು ಉಸಿರನ್ನ ಬಾಯಿಲೆ ನಾವು ಬಿಡ್ತಾ ಇರ್ಬೇಕು. ಫಸ್ಟ್ ರೌಂಡು, ಆಮೇಲೆ ಸೆಕೆಂಡ್ ರೌಂಡು, ಲಾಸ್ಟಿಗೆ ಬಂದಾಗ ಮೂಗಿಲೆ ಬಾಯಿಲೆ ಕೂಡ ಉಸಿರಾಡ್ಬೇಕ್ರಿ. ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಹೆಂಗೆ ರೂಢ ಇರ್ತದೆ ಹೆಂಗ್ರಿ. ಈಗ ಯಾರು ಏನು ಹೇಳ್ತಾ ಇರ್ತೀವಿ, ಉಸಿರಾಟ ಪದ್ಧತಿಯನ್ನು ಬದಲಾವಣೆ ಮಾಡಕ್ಕೆ ಹೋಗ್ಬೇಡ್ರಿ. ಒಮ್ಮೆ ನಡುವೆ ಏನು ಮಾಡ್ಬೇಕಂದ್ರೆ ನಾವು 200 ಮೀಟ್ರ್ಗೊಮ್ಮೆ ಹಿಂಗೆ ಊದ್ಬೇಕ್ರಿ. 200 ಮೀಟ್ರ್ಗೊಮ್ಮೆ ಹಿಂಗೆ ತೊಗೊಂಡು ಪೂರ ಫುಲ್ಲ ಮಾಡ್ಕೊ ಮತ್ತೆ ಓಡ್ತಾ ಇರ್ಬೇಕು. 200 ಮೀಟ್ರ್ಗೊಮ್ಮೆ ನಾವು ರನ್ನಿಂಗ್ ಓಡುವಾಗ ಇದೊಂದು ಮೇಂಟೈನ್ ಮಾಡಿ ಸಾಕು. ಉಳಿದು ನೀವು ಹೆಂಗೆ ಬೇಕಾದಂಗೆ ಕೂಡ ಹೆಂಗಿರ್ತದೆ ಅದೇ ರೀತಿನ ನೀವು ರನ್ನಿಂಗ್ ಒಂದು ಮಾಡಿರಿ. ನೋಡಿರಿ, ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು, ನಮ್ಮ ಇಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಲೆಂಟ್ ಆಗ್ರಿ. ಅದೇ ರೀತಿಯಾಗಿ ಪ್ಲಬ್ಸ್ ಸಹಿತ ಎಕ್ಸಲೆಂಟ್ ತೆಗಿರಿ. ಫೈನಲ್ ಆಗಿ ಅಂತಿಮ ಮೆರಿಟು ನಿಮ್ದಾಗಲಿ. ಈಗ ನಾವು 1 ಬ್ಯಾಚ್ ಮಾಡೋಣ, 2 ಬ್ಯಾಚ್ ಮಾಡೋಣ? 2 ಬ್ಯಾಚ್ ಮಾಡಬೇಕು. ನಾವೀಗ 2 ಬ್ಯಾಚ್ಗಳನ್ನ ಮಾಡೋಣ. ಈಗ ಸಂಖ್ಯೆ ನೆನೆಸ್ಬೇಕು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.